చలితారా నా గుండెని మొత్తం తవ్వి తవ్వి చందనమంతా చల్లగా దోచావే. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಮ್ಲೇ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಸಿಂಪಲ್ ಆಗಿ ಕ್ವಿಕ್ಕಾಗಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಈ ಒಂದು ವಿಡಿಯೋ ಎಷ್ಟಾದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಸೊ ಬನ್ನಿ ಬೇಗ ಬೇಗ ಯಾವ ರೀತಿ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಸ್ನಾನ ಆಯಿತು, ಹೇರ್ ಡ್ರೈ ಮಾಡ್ಕೊಳ್ಬೇಕು. ಹೇರ್ ಡ್ರೈ ಮಾಡಿ ಸಿಂಪಲಾಗಿ ಯಾವ ರೀತಿ ನಾನು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ. ಯಾಕಂತಂದರೆ ತುಂಬಾ ಬಿಸಿಲಿರೋದ್ರಿಂದ ಸೊ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಯಾಕಂತಂದರೆ ತುಂಬಾ ಸೆಕೆ ಆಗುತ್ತೆ ಗೈಸ್. ಎ ಸಿ ಇರಲಿ, ಫ್ಯಾನ್ ಇರಲಿ, ಏನೇ ಇರಲಿ ಅಷ್ಟೇ ಸೆಕೆ ಆಗ್ತಿರುತ್ತೆ. ಎ ಸಿಯಲ್ಲಿ ಕುತ್ಕೊಂಡು ಸಡನ್ನಾಗಿ ಏನಾದರೂ ನೀವು ಹೊರಗಡೆ ಬಂದರೆ ಅದೇ ಸ್ವೆಟ್ಟೇ ಆಗೋದು. ಸೊ ಅದಕ್ಕೆ ನಾನಿವತ್ತು ಯಾವ ರೀತಿ ಸಿಂಪಲಾಗಿ ರೆಡಿ ಆಗ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ನನ್ನ ಹೇರು ತುಂಬಾ ಡ್ರೈ ಆಗಿ ಫ್ರಿಝಿ ಆಗಿತ್ತು. ಸೊ ನಾನು ಶಾಂಪು ಚೇಂಜ್ ಮಾಡಿದೆ. ಅದಾದಮೇಲೆ ನನಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಹೇರ್ ಫಾಲ್ ಕೂಡ ಕಡಿಮೆ ಆಯಿತು. ನೆಕ್ಸ್ಟು ನನ್ನ ಹೇರ್ ಕೇರ್ ರೂಟೀನ್ ವಿಡಿಯೋ ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಸೊ ಈ ಹೇರ್ ಡ್ರೈಯರ್ ರಿವ್ಯೂ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ಸೊ ಇದು ತುಂಬ ಚೆನ್ನಾಗಿ ತುಂಬಾ ಬೆನಿಫಿಟ್ ಇದೆ. ಸೊ ನಿಮಗೆ ಆಫೀಸ್ ಯೂಸ್ಗಾಗಿರ್ಬೋದು, ಪರ್ಸನಲ್ ಯೂಸ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಅದರಲ್ಲಿ ಬೆನಿಫಿಟ್ಸ್ ಇದೆ. ಆಪ್ಷನಲ್ ಕೂಡ ತುಂಬಾ ಇದೆ. ನಾನಿವಾಗ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಏರ್ ಸಿರಮ್ನ ಹಚ್ಕೊಳ್ತಾ ಇದ್ದೀನಿ. ಸೊ ಅದು ಹಚ್ಕೊಂಡ್ಮೇಲೆ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗೇ ಹಂಗೆ ನೀರಿರುತ್ತೆ. ಸೊ ಅದಕ್ಕೇ ನಾನು ಸೀರಮ್ನ ಹಾಕೋದಕ್ಕೆ ಹೋಗಲ್ಲ. ಫಸ್ಟ್ ಹೇರ್ ಡ್ರೈ ಮಾಡಿಕೊಂಡು ಒಂದು ಸ್ಟೆಪ್ಪು, ಅದಾದಮೇಲೆ ನಾನು ಸೀರಮ್ ಹಾಕ್ಕೊಂಡು ಹೇರ್ ಡ್ರೈ ಮಾಡ್ಕೊಳ್ತೀನಿ. ಸೊ ಈಗ ಒಂದು ಸ್ವಲ್ಪ ಡ್ರೈ ಆಯಿತು. ಈಗ ನಾನು ಯಾವಾಗಲೂ ಹೇರ್ ಡ್ರೈ ಮಾಡಲ್ಲ, ಯಾಕಂತಂದರೆ ತುಂಬಾ ಸೆಕೆ ಇರೋದ್ರಿಂದ ಕೂದಲು ಬಿಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಅದಾದಮೇಲೆ ಜಡೆ ಅಥವಾ ಏನಾದರೂ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇರ್ ಡ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಈಗ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ನನಗೆ ಸ್ಕಿನ್ ಡ್ರೈ ಇರೋದ್ರಿಂದ ಲಿಪ್ ಕೂಡ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಅದಾದಮೇಲೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಲಿಪ್ ಬಾಮ್ ಹಚ್ಕೊಂಡ್ರೆ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ಬೋದು. ಸೊ ಇದು ನಿಮಗೆ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ ಪ್ರಾಡಕ್ಟು ಮಾಯ್ಶ್ಚರೈಸರು. ಇದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗಿದೆ. ಸೊ ನನ್ನ ಅಂಡರ್ ಐಸು ಆಮೇಲೆ ನನ್ನ ಸ್ಕಿನ್ಗೆ ತುಂಬಾ ಡಿಫ್ರೆನ್ಸ್ ಆಗ್ತಾಯಿದೆ. ಹಾಗಾಗಿ ನಾನು ಇತ್ತೀಚೆಗೆ ಕನ್ಸಿಲರ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ನಾನು ಕನ್ಸಿಲರೇ ಅಪ್ಲೈನೇ ಮಾಡ್ತಾ ಇರಲಿಲ್ಲ. ಸೊ ಕನ್ಸಿಲರ್ ಕೂಡ ಅಪ್ಲೈ ಮಾಡಿಕೊಂಡೆ. ಈಗ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಫೌಂಡೇಶನ್ ಕೂಡ ಸ್ವಲ್ಪನೇ ಅಪ್ಲೈ ಮಾಡ್ಕೊತೀನಿ. ಯಾಕಂತಂದರೆ ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಈ ಸೆಕೆಯಲ್ಲಿ ನಮ್ಗೆ ಹೆಂಗಾಗುತ್ತೆ ಅಂತಂದರೆ ಹೋಗಿ ಇನ್ನೊಂದು ಸರಿ ಸ್ನಾನ ಮಾಡ್ಬಿಟ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಫೌಂಡೇಶನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇವಾಗ ಕಾಂಪ್ಯಾಕ್ಟ್ ಹಾಕ್ಕೊಳ್ತೀನಿ. ಸೊ ಮೇಕಪ್ ಇವಾಗ ಇತ್ತೀಚೆಗೆ ತುಂಬಾ ಕಡಿಮೆ ಮಾಡ್ತಾಯಿದ್ದೀನಿ. ಯಾಕಂತಂದರೆ ತುಂಬ ಸೆಕೆ ಇರೋದ್ರಿಂದ ಸೊ ತುಂಬಾ ಸ್ವೆಟ್ ಆಗ್ತಾ ಇರುತ್ತೆ ಬಾಡಿ. ಸೊ ಹಾಗಾಗಿ ನಾನು ಸ್ವಲ್ಪ ಮೇಕಪ್ ಕೂಡ ಕಡಿಮೆ ಮಾಡಿದ್ದೀನಿ. ಸೊ ಈಗ ಲಿಪ್ ಲೈನರ್ನ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ ಲೈನರ್ನ ಅಪ್ಲೈ ಮಾಡಿದ್ಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡಾಗ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆಯೇ ನಾನು ಇದು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಫಸ್ಟು ಲಿಪ್ ಲೈನರ್ ನಾನು ಅಪ್ಲೈ ಮಾಡ್ತಿರಲ್ಲ, ಬರೀ ಲಿಪ್ಸ್ಟಿಕ್ಕಲ್ಲೇ ಹಚ್ಕೊಂಡು ಹೋಗ್ತಾಯಿದ್ದೆ. ಸೊ ನನಗೆ ಬಿಂದಿ ಇಟ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಇವಾಗ ಚಿಕ್ಕದಾಗಿ ಒಂದು ಬಿಂದಿ ಇಟ್ಕೊಂಡೆ. ಈಗ ಪರ್ಫ್ಯೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಆಫೀಸಿಗೆ ಕೂಡ ರೆಡಿ ಆದೆ. ಇಷ್ಟೇ ಸಿಂಪಲಾಗಿ ನಾನು ರೆಡಿ ಆಗೋದು. ಸೊ ಯಾಕಂತಂದರೆ ತುಂಬಾ ಸೆಕೆ ಇರುತ್ತೆ, ಮತ್ತು ತುಂಬ ಏನಕ್ಕೆ ನಾವು ಅಷ್ಟೊಂದು ರೆಡಿ ಆಗಬೇಕಲ್ವಾ. ಜಸ್ಟ್ ಡೈಲಿ ಹೋಗೋ ಆಫೀಸ್ಗೆ ಏನಾದರೂ ಫಂಕ್ಷನು ಅಥವಾ ಆಫೀಸಲ್ಲಿ ಏನಾದರೂ ಪಾರ್ಟಿ ಇದ್ದರೆ, ಆಮೇಲೆ ಏನಾದರೂ ಫಂಕ್ಷನ್ ಇದ್ದರೆ, ಪೂಜೆ ಇದ್ದರೆ, ಈ ರೀತಿ ಏನಾದರೂ ಇದ್ದರೆ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಹಾಕ್ಕೊಂಡು ಇಷ್ಟೇ ಸಿಂಪಲಾಗಿ ನಾನು ರೆಡಿ ಆಗೋದು. ಸೊ ಇಯರಿಂಗ್ಸ್ ಏನಾದರೂ ಇದ್ದರೆ ಹಾಕ್ಕೊಳ್ತೀನಿ ಅಷ್ಟೇ. ಸೊ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಇಷ್ಟೇ ನಾನು ರೆಡಿ ಆಗೋದು. ಸೊ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಿ. ಸೊ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಹೇರ್ ಹೀಗೆ ಬಿಡ್ಕೊಂಡು ಹೋಗ್ತೀರಾ ಇಷ್ಟೊಂದು ಸೆಕೆಯಲ್ಲಿ, ತುಂಬಾ ಸೆಕೆ ಬಿಸಿಲು ಅಂತ ಹೇಳ್ತೀರಾ ಅಂತ ಅಂದ್ಕೊಳ್ಬೋದು ನೀವು. ಸೊ ಸ್ವಲ್ಪ ಜಸ್ಟ್ ಆಫೀಸ್ಗೆ ಹೋಗೋವರೆಗೂ ಅಷ್ಟೇ. ಆಮೇಲೆ ಏನಾದರೂ ಕ್ಲಿಪ್ಪು ಇಲ್ಲಾಂದರೆ ಜಡೆ ಹಾಕ್ಕೊಂಡು ಹೋಗ್ತೀನಿ ಸ್ವಲ್ಪ ಸೆಕೆ ಜಾಸ್ತಿ ಆಯಿತು ಅಂತ ಅಂದರೆ. ಸೊ ಇಷ್ಟೇ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್.